ಬೈಲೆಕ್ಷನ್ ನಂತರ ಜಾರಿಯಾಗುತ್ತಾ ಮೀಸಲಾತಿ ಮುಸುಕಿನ ಗುದ್ದಾಟಕ್ಕೆ ಕ್ಯಾಬಿನೆಟ್ನಲ್ಲಿ ತೆರೆ ಬೀಳುತ್ತಾ ಒಳ ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಹಗ್ಗಜಗ್ಗಾಟ ಜೋರಾಗೇ ಇದೆ. ಎಡಗೈ ಬಲಗೈ ಸಮುದಾಯದ ಸಚಿವರ ನಡುವೆ ಭಿನ್ನಮತ ತಲೆದೋರಿದೆ. ಹಾಗಾಗಿ ಬೈಲೆಕ್ಷನ್ ನಂತರದಲ್ಲಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಮುಸುಕಿನ ಗುದ್ದಾಟಕ್ಕೆ ಕ್ಯಾಬಿನೆಟ್ನಲ್ಲಿ ತೆರೆ ಬೀಳ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಳ ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಹಗ್ಗಜಗ್ಗಾಟ ಜೋರಾಗೇ ಇದೆ. ಪ್ರಮುಖವಾಗಿ ಎಡಗೈ ಬಲಗೈ ಸಮುದಾಯದ ಸಚಿವರ ನಡುವೆ ಭಿನ್ನಮತ ತಲೆದೋರಿದೆ. ಈ ರೋಸ್ಟರ್ ಹಂಚಿಕೆಗೆ ಎಡಗೈ ಸಮುದಾಯ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ವರದಿಯನ್ನೇ ತಿರಸ್ಕರಿಸಲು ಬಲಗೈ ಸಮುದಾಯದ ಒತ್ತಡ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರೋಧದ ಅಲೆ ಇರುವಂಥದ್ದು. ಹಾಗಾಗಿ ಭಿನ್ನಮತದ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಮಾತ್ರ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಇನ್ನು ಎಚ್.ಸಿ. ಮಹದೇವಪ್ಪ ಹೆಗಲಿಗೆ ಜವಾಬ್ದಾರಿಯನ್ನು ಹಾಕಿದ್ದಾರೆ ಸಚಿವ ಮುನಿಯಪ್ಪ. ಮಹದೇವಪ್ಪ ನೇತೃತ್ವದಲ್ಲಿ ಜಾರಿ ಅಂತ ಹೇಳ್ತಾ ಇದ್ದಾರೆ ಮುನಿಯಪ್ಪ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಸಮುದಾಯದ ನಡುವಿನ ಈ ಗೊಂದಲಕ್ಕೆ ಸಿಗುತ್ತಾ ಕ್ಯಾಬಿನೆಟ್ನಲ್ಲಿ ಪರಿಹಾರ? ಸಂಪುಟ ಸಭೆಯತ್ತ ಎಡಗೈ ಮತ್ತು ಬಲಗೈ ನಾಯಕರ ಚಿತ್ತ ಇದೆ, ಕಣ್ಣು ನೆಟ್ಟಿದ್ದಾರೆ. ಹಾಗಾಗಿ ಬೈಲೆಕ್ಷನ್ ನಂತರವೇ ಜಾರಿಯಾಗುತ್ತಾ ಮೀಸಲಾತಿ ಅನ್ನುವಂಥ ಕುತೂಹಲವಂತೂ ಇದೆ. ಮುಸುಕಿನ ಗುದ್ದಾಟಕ್ಕೆ ಕ್ಯಾಬಿನೆಟ್ನಲ್ಲಿ ತೆರೆ ಬೀಳುತ್ತೆ ಅಂತಂದ್ರೆ ಯಾವಾಗ ಹೇಗೆ ಒಳ ಮೀಸಲಾತಿ ವಿಚಾರದಲ್ಲಿ ಇರುವಂತಹ ರಾಜಕೀಯ ಹಗ್ಗಜಗ್ಗಾಟ ನಾವು ಗಮನಿಸ್ತಾ ಹೋದ್ರೆ ಎಡಗೈ ಬಲಗೈ ಸಮುದಾಯದ ಸಚಿವರ ನಡುವೆ ಭಿನ್ನಮತ ತಲೆದೋರಿದೆ. ಅದು ರೋಸ್ಟರ್ ಹಂಚಿಕೆಗೆ ಎಡಗೈ ಸಮುದಾಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ವರದಿಯನ್ನೇ ತಿರಸ್ಕರಿಸೋದಕ್ಕೆ ಬಲಗೈ ಸಮುದಾಯ ಒತ್ತಡವನ್ನು ಕೂಡ ಹೇರ್ತಾ ಇರುವಂಥದ್ದು. ಹಾಗಾಗಿ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರೋಧದ ಅಲೆ ಇದೆ. ಹಾಗಾಗಿ ಭಿನ್ನಮತದ ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಒಂದು ಕಡೆ ಜಾಣ ನಡೆಯನ್ನ ಇಡ್ತಾ ಇದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಹೆಗಲಿಗೆ ಜವಾಬ್ದಾರಿಯನ್ನು ಮುನಿಯಪ್ಪ ಹಾಕ್ತಾ ಇರುವಂಥದ್ದು. ಅಂದ್ರೆ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲೇ ಜಾರಿ ಆಗ್ಬಿಡುತ್ತೆ ಅಂತ ಮುನಿಯಪ್ಪ ಅವರು ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತಾ ಕ್ಯಾಬಿನೆಟ್ ಸಭೆಯಲ್ಲಿ ಅನ್ನುವಂಥ ಕುತೂಹಲ ಇದ್ದು ಇದು ಒಂದು ರೀತಿಯ ಸವಾಲು ಸರ್ಕಾರಕ್ಕೂ ಕೂಡ. ಬೈಲೆಕ್ಷನ್ ನಂತರದಲ್ಲಿ ಜಾರಿಯಾಗುತ್ತಾ ಮೀಸಲಾತಿ ಮುಸುಕಿನ ಗುದ್ದಾಟಕ್ಕೆ ಕ್ಯಾಬಿನೆಟ್ನಲ್ಲಿ ತೆರೆ ಬೀಳುತ್ತಾ ಗಮನಿಸ್ತಾ ಹೋಗಬಹುದಾಗಿದೆ. ಈಗಾಗಲೇ ಉಪಚುನಾವಣೆ ನಂತರ ಮೀಸಲಾತಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ ಅಂತ ಕೆ.ಎಚ್. ಮುನಿಯಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಒಳ ಮೀಸಲಾತಿಯನ್ನು ಅಂತಿಮಗೊಳಿಸಿದ ನಂತರವಷ್ಟೇ ಹೊಸ ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವುದಕ್ಕೆ ಸಂಪುಟ ನಿರ್ಧರಿಸಿರುವುದರಿಂದಾಗಿ ಇದು ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಚರ್ಚೆಗೆ ಬರಲಿದೆ. ಯಾಕಂದರೆ ಒಳ ಮೀಸಲಾತಿ ಅಂತಿಮಗೊಳಿಸಿದ ನಂತರ ಹೊಸ ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವುದಕ್ಕೆ ಸಂಪುಟ ನಿರ್ಧರಿಸಿರುವಂಥದ್ದು. ಈಗಾಗಲೇ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಸಮಿತಿಯು ಅಂಕಿಅಂಶಗಳ ವರದಿಯನ್ನು ಕೂಡ ಸಲ್ಲಿಸಿದ್ದು ಸಂಪುಟ 6-6-5 ಸೂತ್ರಕ್ಕೆ ಅಂದರೆ ಶೇಕಡವಾರು 6% ಎಡಗೈ, ಶೇಕಡವಾರು 6% ಬಲಗೈ, ಇನ್ನು ಸ್ಪರ್ಶ ಮತ್ತು ಇತರರು ಶೇಕಡವಾರು 5 ತಾತ್ವಿಕ ಅನುಮೋದನೆಯನ್ನು ನೀಡಿರುವಂಥದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಮಾರುತಿ, ಒಳ ಮೀಸಲಾತಿಯ ವಿಚಾರವೇ ಈಗ ಸದ್ಯಕ್ಕೆ ಸರ್ಕಾರಕ್ಕೆ ಇರುವಂತಹ ಬಹುದೊಡ್ಡ ಸವಾಲು. ಹೇಗೆ ನಿಭಾಯಿಸಬಹುದು? ಎಲೆಕ್ಷನ್ ಮುಗಿಲಿ ನಂತರದಲ್ಲಿ ನಾವು ಎಲ್ಲವನ್ನೂ ಕೂಡ ನಿಭಾಯಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಈ ಒಳ ಮೀಸಲಾತಿ ಜಾರಿ ಅಂತ ಬಂದಾಗ ಬೈಲೆಕ್ಷನ್ ನಂತರದಲ್ಲಿ ಒಳ ಮೀಸಲಾತಿ ಅಂತ ಒಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡುವಂಥ ಒಂದು ವಿಚಾರದಲ್ಲಿ ಕೂಡ ಯಾವುದೇ ರಾಜಕೀಯ ನಾಯಕರು ಅಂದ್ರೆ ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಂದು ಸ್ಪಷ್ಟತೆ ಕೂಡ ಕೊಡ್ತಾ ಇಲ್ಲ. ಇರುವಂತಹ ಕಾನೂನಾತ್ಮಕ ಅಡೆತಡೆಗಳೇನು ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಅಂತ? ಎಸ್ ವಸಂತನ, ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಒಂದು ದ್ವಂದ್ವ ನಿಲುವು ಮತ್ತು ಗೊಂದಲ ಕೂಡಿರುವಂಥದ್ದು. ಯಾಕೆಂದರೆ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಮೀಸಲಾತಿ ಹಂಚಿಕೆ ಆಗಬೇಕು. ಆದರೆ ಇದರಲ್ಲಿ ಕೆಲವೊಂದು ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಕೆಲವೊಂದು ಸಚಿವರು ಕೂಡ ಜಾರಿ ಮಾಡಬೇಕು ಅಂತ ಒತ್ತಾಯಗಳನ್ನು ಕೂಡ ಮಾಡ್ತಾ ಇರೋದು. ಈಗಾಗಲೇ ಬಿಜೆಪಿಯವರು ಕೂಡ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಏನು ಒತ್ತಾಯ ಮಾಡಿ ಈಗಾಗಲೇ ಪ್ರತಿಭಟನೆಗೂ ಕೂಡ ಮುಂದಾಗಿರೋದು. ಬೈ-ಎಲೆಕ್ಷನ್ ಮುಂಚೆ ವಿಶೇಷ ಕ್ಯಾಬಿನೆಟ್ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಕರೆದಿದ್ರು. ಆದರೆ ಎಲೆಕ್ಷನ್ ಘೋಷಣೆ ಆದ ನಂತರ ಅದನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಇದು ಎಲ್ಲೋ ಒಂದು ರೀತಿಯಾದಂಥ ಕಾಂಗ್ರೆಸ್ ಒಂದು ರೀತಿ ಸಂಘರ್ಷದಿಂದ ಕೂಡಿರುವಂಥದ್ದು. ಈಗಾಗಲೇ ಮಹದೇವಪ್ಪ ಮತ್ತು ಮುನಿಯಪ್ಪ ಆ ಟೀಮ್ ಏನಿದೆ ಅವರು ಕೂಡ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಕೂಡ ಸಿಎಂ ಮುಂದೆ ಒತ್ತಾಯ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಹೈಕಮಾಂಡ್ ಮುಂದೆ ಕೂಡ ಒತ್ತಾಯ ಮಾಡಿರುವಂಥದ್ದು. ಇನ್ನೊಂದು ಕಡೆ ಪರಮೇಶ್ವರ ಏನಿದ್ದಾರೆ ಅವರು ಬಲಗೈ ಸಮುದಾಯದ ಆಗಿರೋದ್ರಿಂದ ಅವರು ಎಲ್ಲ ಒಂದು ಕಡೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಹಾಕ್ತಿಲ್ಲ, ಅವರು ಕೂಡ ವಿರೋಧ ಮಾಡ್ತಿರೋಂಥದ್ದು ಒಳ ಮೀಸಲಾತಿ ಬೇಡ ಅಂತ. ಈ ಎರಡು ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯರು ಕೂಡ ಸಿಕ್ಕಿ ಹಾಕೊಂಡಿರುವಂಥದ್ದು. ಇದರಿಂದಾಗಿ ಯಾವ ರೀತಿ ಜಾರಿ ಮಾಡಬೇಕು ಎಂಬ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ವರದಿ ಕೂಡ ಸರ್ಕಾರಕ್ಕೆ ಒಪ್ಪಿಗೆ ಆಗಿದೆ.
ಅಲ್ಲಿ ಕೂಡ ಈಗಾಗಲೇ ಅದರ ಬಗ್ಗೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ಮತ್ತೊಂದು ವಿಶೇಷ ಕ್ಯಾಬಿನೆಟ್ ಕರೆದು ಅದನ್ನು ಜಾರಿ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಯಾರು ಕೂಡ ನೇರವಾಗಿ ಇಂಥ ಸಂದರ್ಭದಲ್ಲಿ ಈ ಟೈಮಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಕೂಡ ಎಲ್ಲೂ ಹೇಳಿಕೆಗಳನ್ನಾಗಲಿ ಯಾವುದನ್ನಾಗಲಿ ಕೊಡ್ತಿಲ್ಲ. ಈಗಾಗಲೇ ಮಹದೇವಪ್ಪ ಅವರು ಕೂಡ ನೇರವಾಗಿ ಈಗಾಗಲೇ ಮುನಿಯಪ್ಪ ಅವರು ನೇರವಾಗಿ ಮಹದೇವಪ್ಪ ಪರವಾಗಿ ಮಾತನಾಡಿದ್ದಾರೆ. ಅಂದರೆ ಅವರು ಹೆಗಲ ಮೇಲೆ ಈ ಒಳ ಮೀಸಲಾತಿ ಜವಾಬ್ದಾರಿಯನ್ನು ಇಟ್ಟಿರೋದಂದ್ರೆ ಮಹದೇವಪ್ಪ ಮತ್ತು ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಚರ್ಚೆ ಮಾಡಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ. ಅಂದರೆ ಏನು ಬೈ ಎಲೆಕ್ಷನ್ ನಡೀತಿದೆ ಅದು ಮುಗಿದ ತಕ್ಷಣ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಮುನಿಯಪ್ಪ ಅವರು ಹೇಳ್ತಿದ್ರು ಕೂಡ ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಎಲ್ಲೂ ತುಟಿ ಬಿತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಅಲ್ಲಿ ಕೂಡ ಇದರ ವಿರುದ್ಧವಾಗಿ ಅಂದರೆ ಅದನ್ನು ಬಳಸಿಕೊಳ್ಳುವಲ್ಲಿ ಬಿಜೆಪಿ ಕೂಡ ಯಶಸ್ವಿ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಪ್ರಚಾರದಲ್ಲೂ ಕೂಡ ಇದರ ಒಳ ಮೀಸಲಾತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಿರೋದು. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೇ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಾಕಷ್ಟು ಗೊಂದಲಗಳಿಂದ ಕೂಡಿರುತ್ತದೆ. ಆದರೆ ಯಾವಾಗ ಜಾರಿ ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಇನ್ನೊಂದು ಕಡೆ ಎಲ್ಲ ವರದಿಯನ್ನು ಬಂದಿದ್ರು ಕೂಡ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇರೋದ್ರಿಂದ ಇನ್ನೂ ಜಾರಿ ಆಗ್ತಿಲ್ಲ. ಆದರೆ ಅದು ಮುಂದಿನ ದಿನಗಳಲ್ಲಿ ಜಾರಿ ಆಗುತ್ತಲ್ವ ಎಂಬುದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ.